ಫ್ರೆಂಡ್ ಎಲ್ಲ ಕರ್ಕೊಂಡೋಗ್ಬಿಟ್ಟು ದೊಡ್ಡ ಕುಡುಕನ್ ತರ ಮಾಡಿಬಿಟ್ರು. ಒಂದು ವರ್ಷದಲ್ಲೇ ಒಂದು 5-6 ಲಕ್ಷ ಸಾಲ ಹೊರಿಸಿದ್ರು. ಮಕ್ಕಳ ಮೇಲೆ ಆಣೆ ಮಾಡ್ತಾ ಇದ್ದೆ, ಹೆಂಡತಿ ಮೇಲೆ ಆಣೆ ಮಾಡ್ತಾ ಇದ್ದೆ, ಬಿಟ್ಟು ಬಿಡ್ತೀನಿ ಇವತ್ತು ಅಂತ. 3,000 ಡೈಲಿ ನಾನು ದುಡಿತೀನಿ ಮೇಡಮ್. ಕುಡಿಯಕ್ಕೆ ಅರ್ಧ ಆನ್ಲೈನ್ ಆಗ್ತಿದ್ದೆ. ಅವ್ರಿಗೆ ಗೊತ್ತಿದ್ದೇ ಇಲ್ಲ ಈ ತರ ಆನ್ಲೈನ್ ನಲ್ಲಿ ನನ್ ಗಂಡ ಮಾಡ್ತಾವನೆ ಅಂತ. ಬಹಳ ನಂಬಿಕೆಯಿಂದ ಇದ್ರು. ಏನಪ್ಪ ಮಾಡ್ಬೇಕು, ಈ ತರ ಆಗ್ಬಿಡ್ತಲ್ಲ, ಜೀವನ ಹೆಂಗಿತ್ತು, ನನ್ನ ಜೀವನ ಯಾವ ತರ ಮಾಡ್ಕೊಂಡ್ಬಿಟ್ನಲ್ಲ. ನಾನು ಇವತ್ತಿ ಹೇಳಿಲ್ಲ ಮನೇಲಿ ಆನ್ಲೈನ್ ಆಡೀನಿ ಅಂತ. ಮಂಜುನಾಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ದರ್ಶನ ಮಾಡ್ಕೊಂಡ್ ಬರೋಣ, ದೇವ್ರು ಒಳ್ಳೇದ್ ಮಾಡುತ್ತೆ ಅಂತ. ರಾತ್ರಿ 9:30 ಬಸ್ ಸಿಕ್ತು. 9:30 ಒಳಗೆ ಏರ್ಪೋರ್ಟ್ ಕುಡಿದ್ಬಿಟ್ಟೆ. ಅವತ್ತು ತಕ್ಷಣಕ್ಕೆ ಏನಾಯ್ತು ಗೊತ್ತಿಲ್ಲ, ಬೆಡ್ ಅಲ್ಲಿ ಮಲ್ಕೊಂಡು ಹೋಗಿ. ಮದ್ಯಪಾನ ಬೇಡ, ಆನ್ಲೈನ್ ಜ್ಯೂಸ್ ಬೇಡ, ಇನ್ನೊಂದ್ಸರಿ ಕುಡಿದ್ರೆ ನಾವು ಮರಣ ಮಾಡ್ಬೇಕಷ್ಟೇ, ಆ ತರ ಆಗಿದೆ. ಕಂಪ್ಲೇಂಟ್, ಆ ಸಮಸ್ಯೆನೇ ಬೇಡ, ಆ ಸಂಘನೇ ಬೇಡ, ಫ್ರೆಂಡ್ಶಿಪ್ ಬೇಡ, ನನ್ನ ಜೀವನ ನಾನೇ ಇರಬೇಕು. ನಮಸ್ಕಾರ ವೀಕ್ಷಕರೇ, ನಾವಿಂದು ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರದಲ್ಲಿದ್ದೀವಿ. ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಕಳೆದ 6-7 ದಿನಗಳಿಂದಲೂ ಕೂಡ ಮದ್ಯಪಾನ ಹಾಗೆ ಚಟದಿಂದ ಬಳಲ್ತಾ ಇರೋರಿಗೆ ಒಂದಷ್ಟು ಸಲಹೆಗಳು, ಶಿಬಿರಗಳು ಕೂಡ ನಡೀತಾ ಇರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆಗೆ ಶಿಬಿರಾರ್ಥಿ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಯಾವ ಚಟದಿಂದ ಅವರಿದ್ರು, ಸೊ ಅವರಿಗೆ ಯಾವ ರೀತಿ ಮೋಟಿವೇಶನ್ ಆಯಿತು ಈ ಒಂದು ಕ್ಲಾಸ್ ಅಂತ ಎಲ್ಲ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಯಾವ ಊರಿಂದ ಬಂದಿರೋದು, ತಮ್ಮ ಹೆಸರೇನು ಸರ್? ಹೂವಿನಡಿ ತಾಲೂಕು, ಬಳ್ಳಾರಿ ಜಿಲ್ಲೆ, ಇಟಗಿ ಅಂತ ನಮ್ಮ ಊರು ಮೇಡಮ್. ಅಲ್ಲಿಂದ ಬಂದಿದ್ದೀವಿ ಮೇಡಮ್. ಯಾವುದೋ ಒಂದು ಕಾರಣಕ್ಕಾಗಿ ಕುಡಿಯೋದು ಒಂದು ದುಶ್ಚಟಕ್ಕೆ ಬಿದ್ವಿ. ಒಂದು ನಮ್ಮ ಫ್ರೆಂಡ್ ಒಬ್ಬ ಕರ್ಕೊಂಡೋಗ್ಬಿಟ್ಟು ಒಂದು ಆನ್ಲೈನಲ್ಲಿ ಅಂತ ಜೂಜಲ್ಲಿ ಕಲಿಸ್ಬಿಟ್ಟು, ಯಾವುದೋ ಒಂದು ನಾನು ಕಾರಣಲ್ಲಿ ಇದ್ದಿದ್ದಿಲ್ಲ, ಗಾರೆ ಮೇಸ್ತ್ರಿ ಒಬ್ಬ ನಾನು. 5-6 ಜನ ಕಲ್ಕೊಂಡು ಕೆಲಸ ಮಾಡಿಸ್ತಿದ್ದೆ, ಮೈಸೂರಲ್ಲೇ ಕೆಲಸ ಮಾಡಿಸ್ತಾ ಇದ್ದೀನಿ. ಸಾಲವಾಗಿ ಯಾವುದೋ ಒಂದು ಕಾರಣಕ್ಕಾಗಿ ನಮ್ಮ ಫ್ರೆಂಡ್ ಎಲ್ಲ ಕರ್ಕೊಂಡೋಗ್ಬಿಟ್ಟು ಇವತ್ತು ಒಂದು 90 ತಗೋ, ನಾಳೆ 90 ತಗೋತ ದೊಡ್ಡ ಕುಡುಕನ್ ಥರ ಮಾಡಿಬಿಟ್ರು. ಒಂದು ವರ್ಷದಲ್ಲೇ ಒಂದು 5-6 ಲಕ್ಷ ಸಾಲ ಹೊರಿಸಿದ್ರು. ನಮ್ಮ ಫ್ರೆಂಡ್ ಒಬ್ರು, ಇಲ್ಲ ಬಿಡಲೇಬೇಕು ನೀನು, ಈ ಥರ ಆದರೆ ಭಾಳ ಕಷ್ಟಕ್ಕೆ ಬೀಳ್ತೀಯ ನೋಡು, ಈ ಥರ ಆದರೆ ಅಂತ. ಯಾರ ಮಾತು ಕೇಳ್ತಾ ಇದ್ದಿಲ್ಲ. ಮನೆಯಲ್ಲಿ ಹೆಂಡ್ರು ಹೇಳಿದರು, ತಂದೆ ತಾಯಿ ಹೇಳಿದರು, ಅಕ್ಕ ಭಾವ ಎಲ್ಲ ಹೇಳಿದರು, ಯಾರ ಮಾತೂ ಕೇಳಿಲ್ಲ. ಆ ಕ್ಷಣಕ್ಕೆ ಮಾತ್ರ ಹೇಳ್ತಾ ಇದ್ದೆ, ಮಕ್ಕಳ ಮೇಲೆ ಆಣೆ ಮಾಡ್ತಾ ಇದ್ದೆ, ಹೆಂಡತಿ ಮೇಲೆ ಆಣೆ ಮಾಡ್ತಾ ಇದ್ದೆ, ಬಿಟ್ಟು ಬಿಡ್ತೀನಿ ಇವತ್ತು ಅಂತ. ಮತ್ತು ಬೆಳಗ್ಗೆ ಯಾವ್ದು ಸ್ಟಾರ್ಟೋ ಅದೇ ಸ್ಟಾರ್ಟು. ಮತ್ತು ಬೆಳಗ್ಗೆ ಮನೆಯಲ್ಲಿ ಲಾಸ್ಟಿಗೆ ಗೊತ್ತಾಗ್ಲಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು. ಇಲ್ಲಿ ಕರ್ಕೊಂಬಂದ್ರು. ಸರ್ ನೀವು ಹೇಳಿದ್ರಿ, ನಾನೊಬ್ಬ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೆ, ಈ ಒಂದು ಆನ್ಲೈನ್ ಜೂಜಿನಾಟದಿಂದ ಸಾಕಷ್ಟು ದುಡ್ಡನ್ನ ಕಳ್ಕೊಂಡೆ ಅಂತ. ದಿನಕ್ಕೆ ಎಷ್ಟು ಕುಡಿತಾ ಇದ್ರಿ? ಸೊ ಹೇಗಿತ್ತು ಡೈಲಿ ರೂಟೀನ್? ಮೇಡಮ್, ನಾವು ಒಂದು ದಿವಸಕ್ಕೆ ಕನಿಷ್ಠ ಅಂದ್ರೆ ನನಗೆ 1,500 ಕೂಲಿ ಬೀಳುತ್ತೆ. ಲೇಬರ್ ಕಡೆಯಿಂದ 1,500 ಬರುತ್ತೆ. ಒಂದು 3,000 ಡೈಲಿ ನಾನು ದುಡಿತೀನಿ ಮೇಡಮ್. ದುಡಿದ್ರೂ ಒಂದೊಂದು ದಿವಸಕ್ಕೆ ಅಡ್ವಾನ್ಸ್ ಅಂತ ವಾರ ಪೇಮೆಂಟು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೆ ಮೇಡಮ್. ಲೇಬರ್ ಅಡ್ವಾನ್ಸ್ ಕೊಡ್ಬೇಕಂತೇಳಿ ಲೇಬರಿಗೆ ಕೊಡ್ತಿದ್ದೆ. ಒಂದು 50,000 ಅಡ್ವಾನ್ಸ್ ಇಸ್ಕೊಂಡ್ರೆ ಕೊಡ್ದೆ, ಒಂದು 15-20 ಸಾವಿರ ಕೊಡ್ದೆ. ಇನ್ನು ಉಳ್ಕಿದ್ದೆಲ್ಲ ಪೂರ್ತಿ ಆನ್ಲೈನಲ್ಲೇ ಆಡ್ಬಿಡ್ತಿದ್ದೆ. ಕುಡಿಯೋಕೆ ಅರ್ಧ ಆನ್ಲೈನ್ಗೆ ಆಗ್ತಿದ್ದೆ. ಒಂದಕ್ಕೊಂದು ಇರ್ತಕ್ಕಂಥ ಚಿನ್ನ, ನನ್ನಲ್ಲಿ ಇರ್ತಕ್ಕಂಥದ್ದು ಒಂದು 5-6 ಲಕ್ಷ ರೂಪಾಯಿ ಚಿನ್ನ ಇತ್ತು, ಅದು ಸಮೇತನೂ ಹಾಳು ಮಾಡಿದೆ ಮೇಡಮ್. ನಿಮ್ಮ ಮನೆಯವರಿಗೆ ನಿಮ್ಮ ಈ ಚಟದಿಂದ ಯಾವ ರೀತಿ ಪರಿಣಾಮ ಬೀರ್ತು, ಯಾವ ರೀತಿ ಪ್ರಭಾವ ಬೀರ್ತು? ಅವ್ರಿಗೆ ಗೊತ್ತಿದ್ದೇ ಇಲ್ಲ ಈ ಥರ ಆನ್ಲೈನಲ್ಲಿ ನನ್ನ ಗಂಡ ಮಾಡ್ತವನೆ ಅಂತ. ಭಾಳ ನಂಬಿಕೆಯಿಂದ ಇದ್ದರು. ಯಾವ ಚಟದ ಇದ್ದಿದ್ದಿಲ್ಲ ನಾನು. ನನ್ನ ಫ್ರೆಂಡ್ ಒಂದು ಕಲಿಸ್ಬಿಟ್ಟ, ಬಂದು ಕಲಿಸಿ ಏನಿಲ್ಲ. ಫಸ್ಟ್ನೇ ದಿವಸ ನನಗೆ ಕಲಿಸಿದ್ದೆ 10 ರೂಪಾಯಿ ಫಸ್ಟು. 10 ರೂಪಾಯಿಂದ 300 ರೂಪಾಯಿ ಬಂತು. 300 ರೂಪಾಯಿ ಹೊತ್ತು ಮಜಾ ಮಾಡಿದೆ. 300 ರೂಪಾಯಿ ಮಜಾ ಮಾಡಿ ನೆಕ್ಸ್ಟ್ ಒಂದು ದಿವಸ 500 ರೂಪಾಯಿ ಆಗ್ತಾ. 500ರಿಂದ 5,000 ಗೆದ್ದು 5,000 ಹೋಗಿ ಒಂದು ರೆಸ್ಟೋರೆಂಟಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡ್ಬಂದ್ವಿ. ನೆಕ್ಸ್ಟ್ ದಿವಸ 20,000 ಇಂಜಿನಿಯರ್ ಕೊಟ್ಟರು. ಆ ಇಂಜಿನಿಯರ್ ಕೊಟ್ಟಿದ್ದು ದುಡ್ಡು 5,000 ಆಗ್ತದೆ. 5,000 ಹೋಯ್ತು. 15,000 ಆಗ್ತದೆ. 15,000 ಹೋಯ್ತು. ಮತ್ತೆ 20,000 ಬೇರೆ ಹತ್ರ ಅಲ್ಲೇ ಇಸ್ಕೊಂಡು ಹಾಕ್ಸಿದ್ದು, ಅದು ಹೋಯ್ತು. ಗೋಲ್ಡ್ ಆ ಕ್ಷಣದಲ್ಲೇ ಹೋಗ್ಬಿಟ್ಟು ಒಂದು ಮಾರುಗೋಡೆ ಅಂಗಡಿಯಲ್ಲಿ ಇಟ್ಟೆ 50,000. ಅದು ಒಂದೇ ದಿವಸಕ್ಕೆ 98,000 ಹೋಯ್ತು. ಏನಪ್ಪ ಮಾಡಬೇಕು, ಈ ಥರ ಆಗ್ಬಿಡ್ತಲ್ಲ, ಜೀವನ ಹೆಂಗಿತ್ತು, ನನ್ನ ಜೀವನ ಯಾವ ಥರ ಮಾಡ್ಕೊಂಬಿಟ್ನಲ್ಲ. ಫುಲ್ ಟೆನ್ಷನಲ್ಲಿ ಫುಲ್ ಟೈಟ್ ಆಗಿಬಿಟ್ಟು ಗಾಡಿ ತೊಗೊಂಬಂದೆ. ಗಾಡಿ ಸ್ಲಿಪ್ ಆಗಿ ಬಿದ್ದೆ ಮೇಡಮ್. ಬಿದ್ದು ಒಂದು ಫ್ರೆಂಡ್ ಒಬ್ಬನಿಗೆ ಅದರಲ್ಲೇ ನಿಶೆಲ್ಲೇ ಫೋನ್ ಹಚ್ಚಿದೆ. ಅಷ್ಟು ದೂರ ಬಂದಿತ್ತು. ತಗೊಂಡು ಹಂಗೆ ಮೊಲ್ಕ ಸುಗಿ ತೊಗೊಂಬಿಟ್ಟು ಫೋನ್ ಹಚ್ಚಿದೆ, ಈ ಥರ ಆಗಿದೆ ಗುರು, ಬಾ ಬೇಗ ಸ್ವಲ್ಪ ಅಂತ. ಕರ್ಕೊಂಡೋಗಿ ಮನೆಯಲ್ಲಿ ಬಿಟ್ಟರು. ಬಿಟ್ಟ ಮೇಲೆ ಮಿಸ್ಸಸ್ ಎಲ್ಲ ಕೇಳಿದರು, ಈ ಥರ ಆದರೆ ಹೋಗ್ಬಿಡ್ತೀನಿ ನಾನು ಅಂತ ಅವ್ರ ಮನೆಗೆ. ಹಿಂಗಾದ್ರೆ ಹೆಂಗೆ, 2 ಮಕ್ಕಳು ಅದಾವೆ, ಈ ಥರ ಜೀವನ ಆದರೆ ಯಾಕೆ, ಯಾವುದೂ ಚಾಟದಲ್ಲಿ ಏನಾಯಿತು ಅಂತ ಎಲ್ಲ ಆಣೆ ಮಾಡ್ತಿದ್ರು, ಎಲ್ಲ ಮಾಡಿದ್ರು. ನಾನು ಇವತ್ತಿ ಹೇಳಿಲ್ಲ ಮನೇಲಿ ಆನ್ಲೈನ್ ಆಡೀನಿ ಅಂತ. ಒಂದು ಕಷ್ಟ ಇರ್ತಾಯಿದ್ದ. ಫ್ರೆಂಡ್ಸೇ ಎಲ್ಲ ಹೇಳಿದರು, ಹಂಗೆ ಮಾಡ್ಕೊಂಬಿಟ್ಟಾನ ಅಣ್ಣ, ಯಾವ ಕಾರಣಕ್ಕೆ ಹೋದಾನಲ್ಲ, ಏನೋ ಇಷ್ಟಕ್ಕಾಗಿದೆ, ಸುಧಾರಿಸಿ ಮಾಡಿ ಪಾಪ ಅಂತ. ಇದೇ ಕಾರಣಕ್ಕೆ ಈ ಥರ ಆಗಿದೆ.
ನೀವು ಇಲ್ಲಿ ಹೇಳಿದ್ರಿ ದೇವಸ್ಥಾನಕ್ಕೆ ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದ್ರು ಅಂತ. ನೀವು ಹೆಂಗ್ ಬಂದ್ರಿ? ಹಂಗೆ ಒಪ್ಕೊಂಡ್ಬಿಟ್ರಾ ಅವ್ರು ಹೇಳಿದ ತಕ್ಷಣನೇ ಅಥವಾ ಹೇಗಿತ್ತು? ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ, ಮುಂದೆ ಮಂಜುನಾಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ದರ್ಶನ ಮಾಡ್ಕೊಂಡ್ ಬರೋಣ, ದೇವ್ರು ಒಳ್ಳೇದು ಮಾಡುತ್ತೆ ಅಂದ್ರೆ ಆಯ್ತು ಹೋಗೋದ ಅಂತಂದೇಳಿ ಬೆಳಗ್ಗೆನೆ ಎಣ್ಣೆ ಹೊಡೆದಿದ್ದೆ. ಸ್ವಲ್ಪ ಸೀಲಿಂಗ್ ಸುಣ್ಣ ಹಾಕಿದ್ದೆ, ಸೀಲಿಂಗ್ ಸೋಸ್ಕೊಂಬಿಟ್ಟು 12 ಗಂಟೆ ಬಂದೆ. 12 ಗಂಟೆಯಿಂದ ಬಂದ್ಬಿಟ್ಟು ಸ್ನಾನ ಗೀನ ಮಾಡ್ಕೊಂಡು ರೆಡಿ ಆದ್ವಿ. 5:30ಗೆ ಬಸ್ ಐತಿ ಹೋಗೋಣ ಅಂದರು. ಬಂದು ಕಾದ್ವಿ, 5:30 ಸಿಗಲಿಲ್ಲ. ರಾತ್ರಿ 9:30 ಬಸ್ ಸಿಕ್ತು. 9:30 ಒಳಗೆ 2 ಕ್ವಾರ್ಟರ್ ಕುಡಿದ್ಬಿಟ್ಟೆ. 2 ಕ್ವಾರ್ಟರ್ ಕುಡಿದು ಬಸ್ ನಿಸೆಯಲ್ಲಿ ಹಚ್ಚಿದ್ದು. ಸೀದಾ ಕರ್ಕೊಂಬಂದ್ರು. ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಲ್ಲ, ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರ ಇಲ್ಲ ಅಲ್ಲೊಂದು ಏನೋ ಇದೆ, ಸ್ವಲ್ಪ ಹೋಗ್ಬಿಟ್ಟು ಬರೋಣ, ಅಲ್ಲಿ ಒಯ್ದಿರಿದ್ದಾರೆ ತೋರ್ಸ್ಕೊಂಬರ್ತೀನಿ. ಆಯಿತು ಹೋಗೋದ ಬೇಡ ಅಂದ್ಬಿಟ್ಟು ಬಂದೆ. ಬೆಳಗ್ಗೆ ಬಂದಮೇಲೆ ಇಲ್ಲಿ ಬಂದು ನೋಡಿದೆ, ಒಳಗಡೆ ಲಾಕ್ ಮಾಡಿದ್ರು. ಆಯಿತು, ನನ್ನ ಜೀವನ ಚೆನ್ನಾಗಾಗುತ್ತೆ ಅಂದ್ರೆ ಆಗಲಿ ಬಿಡಿ. ಒಬ್ಬಿನ ಮಾತ್ರೆ ಕೊಟ್ಟರು, ನಾಷ್ಟ ಕೊಟ್ಟಿಂದಲೇ ನನಗೆ ಅಲ್ಲಿ ಅವತ್ತು ಕ್ಷಣಕ್ಕೆ ಏನಾಯ್ತೋ ಗೊತ್ತಿಲ್ಲ. ಬೆಡ್ಡಲ್ಲಿ ಮಲ್ಕೊಂಡು ಹೋಗಿ ನಮ್ಮ ಅಕ್ಕ ಬೆಡ್ಡಲ್ಲಿ ಮನ್ಸ್ಬಿಟ್ಟು ನಮ್ಮ ಸಸ್ಸು ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ಹೋದವ್ರು ಇವತ್ತು ಬಂದರು. ಆಲ್ಮೋಸ್ಟ್ ಅಲ್ಲಿ 100ಕ್ಕೆ 100 ನನಗೆ ಮದ್ಯಪಾನ ಬೇಡ, ಆನ್ಲೈನ್ ಜ್ಯೂಸ್ ಬೇಡ, 1 ರೂಪಾಯಿ ದುಡಿದ್ರು ನೆಮ್ಮದಿಯಿಂದ 2 ಮಕ್ಕಳ ಜೊತೆ ನಾನು ನೆಂತಿ ಚೆನ್ನಾಗಿ ಬದುಕಬೇಕು ಅನ್ನೋದು ಆಸೆ ಹುಟ್ಟಿದೆ ಮೇಡಮ್. ಈಗ ನಿಮ್ಮನ್ನ ನೋಡಿ ನಿಮ್ಮ ಮನೆಯವರು ಏನಂದ್ರು? ಬಂದ್ರು ಅಂತ ಹೇಳಿದ್ರಿ, ಏನಂದ್ರು? ಅವ್ರ ರಿಯಾಕ್ಷನ್ ಹೇಗಿತ್ತು? ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತು ನಾನು ಯಾವಾಗ ಈ ಥರ ಮಾಡಿದವನಲ್ಲ, ಯಾವುದೋ ಫ್ರೆಂಡ್ಸ್ ಜೊತೆ ಹಿಂಗೆ ಕಲ್ತ್ಬಿಟ್ಟು ಹಿಂಗೆ ಮಾಡವನೆ, ಆಲ್ಮೋಸ್ಟ್ ಅಲ್ಲೂ ನನ್ನ ಗಂಡ ಒಳ್ಳೆಯವನಾಗವನೆ ಅನ್ನೋದೊಂದು ಅವರಿಗೆ ಇದಿದೆ ಮೇಡಮ್, ನಂಬಿಕೆ ಇದೆ ಮೇಡಮ್. ಈ ಶಿಬಿರದಲ್ಲಿ ನೀವೇನ್ ಕಲ್ತ್ಕೊಂಡ್ರಿ? ಯಾರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ರಿ? ಏನ್ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ರಿ? ಏನ್ ಆಟ ಆಡಿದ್ರಿ? ಎಲ್ಲ ಆಟನೂ ಆಡಿದ್ವಿ ಮೇಡಮ್. ಪ್ರತಿಯೊಂದು ವೇದ ಕಲಿಸಿದ್ದಾರೆ, ಚಪ್ಪಾಳೆ ಹಾಕ್ಸ್ಬಿಟ್ಟು ನಮ್ಮನ್ನು ಡ್ಯಾನ್ಸ್ ಮಾಡಿಸಿದ್ದಾರೆ. ಯಾವ ಕಡೆ ನೋವು ನಮ್ಮ ಕುಡಿತ ಸೆಳೆತವನ್ನು ಆ ಕಡೆಗೆ ಒಟ್ಟೆ ಹೋಗಬಾರ್ದು, ಆ ಥರವಾಗಿ ನಮಗೆ ಚೆನ್ನಾಗಿ ಕಲಿಸಿದ್ರು ಮೇಡಮ್. ಒಳ್ಳೆಯದಾಗಿದೆ ನಮಗೆ. ನೆಕ್ಸ್ಟ್ ಇಲ್ಲಿಂದ ಹೋದ ನಂತರದಲ್ಲಿ ಮತ್ತೆ ಡ್ರಿಂಕ್ಸ್ ಮಾಡೋದು, ಕುಡಿಯೋದು ಏನಾದ್ರು ಮತ್ತೆ ಬೆಳೆಸ್ಕೊಳ್ತೀರಾ ಹೇಗೆ? ಇಲ್ಲ ಮೇಡಮ್, ಬಿಟ್ರೆ ಇನ್ನೊಂದ್ಸರಿ ಕುಡಿದ್ರೆ ನಾವು ಮರಣ ಮಾಡ್ಬೇಕಷ್ಟೆ, ಆ ಥರ ಆಗಿದೆ ಮೇಡಮ್ ಜೀವನ. ಯಾಕಂದರೆ ಕಂಪ್ಲೇಂಟ್, ಆ ಸವಸ್ಯನೇ ಬೇಡ, ಆ ಸಂಘನೇ ಬೇಡ, ಫ್ರೆಂಡ್ಶಿಪ್ಪು ಬೇಡ, ನನ್ನ ಜೀವನ ನಾನೇ ಇರಬೇಕು. ಹೋದ್ರೆ ಒಬ್ಬನೇ ಹೋಗಿಲ್ಲ, ಹೋದ್ರೆ ಹೆಂಡತಿ ಮಕ್ಳ ಜೊತೆಗೆ ಹೋಗ್ಬೇಕು. ಒಬ್ಬನೇ ಹೋದ್ರೆ ಫ್ರೆಂಡ್ಶಿಪ್ ಎಲ್ಲ ಸೇರಿಬಿಟ್ಟು ಹಾಳು ಮಾಡ್ತಾರೆ. ಒಂದು ನಿರ್ಧಾರ ಮಾಡಿದ್ದೀನಿ ಮೇಡಮ್, ಹೋದ್ರೆ ಹೆಂಡತಿ ಮಕ್ಳ ಜೊತೆಗೆ ಹೋಗ್ಬೇಕು, ಇಲ್ವಾ ಮನೇಲಿ ಇರಬೇಕು. ನನ್ನ ಕೆಲಸ ಆಯಿತು, ನಾನಾಯಿತು ಅಷ್ಟೇ ಮೇಡಮ್. 4 ಬಿಲ್ಡಿಂಗ್ ನಡೀತಿದ್ದೆ, 4 ಬಿಲ್ಡಿಂಗ್ ಆರಾಮಾಗಿ ನಡ್ಸ್ಕೊಂಡು ಹೋಗ್ತೀವಿ. ಸಾಕು ಮೇಡಮ್, ಇಷ್ಟೇ ನೆಮ್ಮದಿ ಜೀವನ ನಮಗೆ. ನಿಮ್ಮ ಈ ಬದಲಾವಣೆಗೆ ಮೂಲ ಕಾರಣ ಅಂತಂದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರ, ಹಾಗೇನೆ ವೀರೇಂದ್ರ ಹೆಗಡೆ ಅವರು ಕೂಡ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ತುಂಬ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಜೀವನನೇ ನನ್ನ ಹುಟ್ಟು ಡೇಟ್ ಆಫ್ ಬರೇ ಇವ್ರು ತಂದಾಕಿಂದ್ರೆ ಡೇಟ್ ಆಫ್ ಬರ್ಗೆ ಹೇಳ್ಬೇಕಾಗುತ್ತೆ. ನನ್ನ ಡೇಟ್ ಆಫ್ ಬರ್ ಬಿಟ್ಟು ಬಿಡೋಕ್ಕಾಗುತ್ತೆ ಮೇಡಮ್. 33 ವರ್ಷ ಆ ಜೀವನ, 32 ವರ್ಷ ಜೀವನ ಅಲ್ಲ ಮೇಡಮ್. ನೆಕ್ಸ್ಟ್ ಏನು ಬಂತಂದರೆ 6ನೇ ತಾರೀಕೆ ಹುಟ್ಟಿದ ಡೇಟ್ ಆಫ್ ಬರ್ ಅಂತಂದು ಹೇಳೋಕ್ಕಾಗುತ್ತೆ. ನೆಕ್ಸ್ಟ್ ವರ್ಷ ನಾನು ಇದನ್ನೇ ಹೇಳೋದು ಮೇಡಮ್. ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ವಾ, ಇದು ಇಲ್ಲಿನ ಶಿಬಿರಾರ್ಥಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಪಲ್ಲವೇಂದ್ರ, ನ್ಯಾಷನಲ್ ಟಿವಿ.